ಚುನಾವಣೆ ಸಿದ್ಧತೆಯಲ್ಲಿ ರಾಜಕಾರಣಿಗಳ ಒಂದೊಳ್ಳೆ ಕೆಲಸ ಅಂತಲೇ ಹೇಳ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿಢೀರ್ ಸಾರ್ವಜನಿಕ ಸೇವೆ ಆರಂಭವಾಯ್ತಾ ಅಂತ. ಯಾಕೆಂದ್ರೆ ಚುನಾವಣೆಗಳು ಹತ್ತಿರ ಬರ್ತಿದ್ದಂತೆಯೇ ಪಕ್ಷಗಳು ಅಲರ್ಟ್ ಆಗಿ ಬಿಡ್ತವೆ. ಚುನಾವಣೆ ಸಿದ್ಧತೆಯಲ್ಲಿ ರಾಜಕಾರಣಿಗಳು ಒಂದೊಳ್ಳೆ ಕೆಲಸ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿಢೀರವಾಗಿ ಸಾರ್ವಜನಿಕ ಸೇವೆ ಆರಂಭವಾಯ್ತಾ ಅಂತ. ಸ್ಥಳೀಯ ಸಂಸ್ಥೆ ಚುನಾವಣೆ ಇದೆ. ಸವಾರರಿಗೆ ಆ ಕಾರಣ ಹೆಲ್ಮೆಟ್ ಅನ್ನ ವಿತರಣೆ ಮಾಡಲಾಗ್ತಿದೆ. ನಾ ಮುಂದು ತಾ ಮುಂದು ಅಂತ ನಾಯಕರು ಸೇವೆಗಿಳಿದಿದ್ದಾರೆ. ಉಚಿತ ಹೆಲ್ಮೆಟ್ ವಿತರಣೆಗೆ ಮುಂದಾದ್ರು ರಾಜಕೀಯ ಲೀಡರ್ಸ್ಗಳು. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಲ್ಮೆಟ್ಗಳ ವಿತರಣೆ ಆಗ್ತಿದೆ. ಹೆಲ್ಮೆಟ್ ಕಡ್ಡಾಯ ರೂಲ್ಸ್ ಜಾರಿ ಬೆನ್ನಲ್ಲೇ ಉಚಿತವಾಗಿ ವಿತರಣೆ ಮಾಡ್ತಿದ್ದಾರೆ ಅಂತ ಸಂಸದ ಸುಧಾಕರ್ ಅವರು, ಸಮಾಜ ಸೇವಕ ಹರಿನಾಥ್ ರೆಡ್ಡಿ ಅವರು 2000ಕ್ಕೂ ಹೆಚ್ಚು ಬೈಕ್ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ. ಕ್ಷೇತ್ರಾದ್ಯಂತ 40,000 ಹೆಲ್ಮೆಟ್ಗಳನ್ನ ವಿತರಿಸುವ ಗುರಿ ಹೊಂದಿದ್ದೇವೆ ಅಂತ ಹೇಳಿ ಅವರು ತಿಳಿಸಿರುವಂತಹದ್ದು. ದಿಢೀರಾಗಿ ಸಾರ್ವಜನಿಕ ಸೇವೆಗೆ ಇಳಿದ್ಬಿಟ್ರ ಅಂತ ನಮ್ಮ ರಾಜಕಾರಣಿಗಳು. ಹೆಲ್ಮೆಟ್ ಹಾಕ್ಲೇಬೇಕು, ಇದು ಕಡ್ಡಾಯ ಅಂತ ಹೇಳಿ ಹೇಳ್ತಾನೆ ಇರ್ತೀವಿ. ಹೆಲ್ಮೆಟ್ ಹಾಕ್ದವರಿಗೆ ಅಲ್ಲಿನ ಟ್ರಾಫಿಕ್ ಪೊಲೀಸರು ಫೈನ್ ಹಾಕಿರೋದಂತೂ ಎಲ್ಲ ಕಡೆ ನೋಡ್ತಾನೂ ಇರ್ತೀವಿ. ಆದ್ರೆ ಇದೀಗ ಒಂದೊಳ್ಳೆ ಕೆಲಸ ಅಂತ ಯಾರು ಹೆಲ್ಮೆಟ್ ಹಾಕಿರಲ್ವೋ ಅಥವಾ ಅಲ್ಲಿ ಯಾರು ಹೆಲ್ಮೆಟ್ ಹಾಕದೆ ಚಲಾವಣೆ ಮಾಡ್ತಿರ್ತಾರೋ ಅಂಥವ್ರಿಗೆಲ್ಲ ನಿಲ್ಲಿಸಿ ಹೆಲ್ಮೆಟ್ ಕೊಡ್ತಿರೋ ಅಂಥದ್ದು. ಜೊತೆಗೆ ನಾ ಮುಂದು ತಾ ಮುಂದು ಅಂತ ನಾಯಕರು ಸೇವೆಗೆ ಇಳಿದಿದ್ದಾರೆ. ಇತ್ತ ಸಾರ್ವಜನಿಕರು ಕೂಡ ಉಚಿತವಾಗಿ ಹೆಲ್ಮೆಟ್ ಕೊಡ್ತಾರೆ, ಫ್ರೀ ಆಗಿ ಸಿಗ್ತಿದೆ ಅಂತ ಅವರು ಬಂದು ಹೆಲ್ಮೆಟ್ಗಳನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಇದೆಲ್ಲ ಚುನಾವಣೆಯ ತಂತ್ರವ? ಚುನಾವಣೆಯನ್ನ ಎದುರಿಸಲಿಕ್ಕೆ, ಯಶಸ್ವಿ ಆಗ್ಲಿಕ್ಕೆ ಈ ರೀತಿ ಎಲ್ಲ ಒಮ್ಮಿಂದೊಮ್ಮೆ ಸಾರ್ವಜನಿಕರಿಗೆ ಸೇವೆಗೆ ಇಳಿದ್ಬಿಟ್ರ ಅನ್ನುವಂಥದ್ದು ಪ್ರಶ್ನೆಯೂ ಕೂಡ ಮೂಡುತ್ತೆ. ಡಾಕ್ಟರ್ ಕೆ ಸುಧಾಕರ್ ಅವರನ್ನ ನೋಡ್ಬೋದು, ಹರೀಶ್ ರೆಡ್ಡಿ ಅಲ್ಲಿದ್ದಾರೆ. ಹೀಗೆ ನಾಯಕರು ತಾ ಮುಂದು ನಾ ಮುಂದು ಅಂತ ಹೆಲ್ಮೆಟ್ ವಿತರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಜನಹಿತಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಅವ್ರು ಆರ್ಡರ್ ಮಾಡಿದ್ದಾರೆ. ಅದನ್ನು ಪಾಲಿಸಬೇಕು ಅನ್ನುವ ನಿಟ್ಟಿನಲ್ಲಿ ನಾನು ಮತ್ತೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ, ಕೆಲವರು ಸೇರ್ಕೊಂಡು ಇದು ನಾವು ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಂದ್ರೆ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರವಾರು ಎಲ್ಲ ಎಷ್ಟು ಜನ ಟೂ ವೀಲರ್ ಓಡಿಸ್ತಾರೋ, ದ್ವಿಚಕ್ರ ವಾಹನವನ್ನು ಓಡಿಸ್ತಾರೋ ಅವ್ರಿಗೆಲ್ಲರಿಗೂ ಹೆಲ್ಮೆಟ್ ವಿತರಣೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಅದೇ ಪ್ರಕಾರ ಪಂಚಾಯಿತಿ ವಾರು ಇವತ್ತು ಈ ದಿನ ಎರಡೇ ಪಂಚಾಯಿತಿ ಮಾಡಿರೋದು, ಅಮ್ಮಸಂದ್ರ ಮತ್ತು ತಿರುಮನಿ ಪಂಚಾಯಿತಿ. ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಬರ್ತಾರಂತ ನಮ್ಗೆ ಊಹೆನೂ ಇಲ್ಲ. ಇವತ್ತು ನೋಡಿದ್ರೆ ಮಿನಿಮಮ್ 2 ಪಂಚಾಯಿತಿ ಕಮ್ಮಿ ಅಂದ್ರೆ 2,000 ಹೆಲ್ಮೆಟ್ 2 ಪಂಚಾಯಿತಿ ಕೊಟ್ಟಿದ್ದೀವಿ. ಇದೇ ಪ್ರಕಾರ ನಮ್ಮ ಬಾಗೇಪಲ್ಲಿ ಮತ್ತೆ ಗುಡಿಬಂಡೆ, ಚೇಳೂರು 3 ತಾಲೂಕನ್ನು ಒಳಗೊಂಡಿರುವಂತಹ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರ ಇದೆಯೋ ಎಲ್ಲದಕ್ಕೂ ಕೊಡ್ತೀವಿ. ಮತ್ತೆ ಅದರ ಜೊತೆಗೆ ಬಾಗೇಪಲ್ಲಿ ಟೌನು, ಚೇಳೂರು ಟೌನು, ಗುಡಿಬಂಡೆ ಟೌನ್ ಸೇರಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಪಂಚಾಯತ್ ವಾರ ಹಿಂಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಚುನಾವಣೆ ಸಿದ್ಧತೆ ಅಂದ ತಕ್ಷಣ, ಚುನಾವಣೆಗಳು ಬಂದ ತಕ್ಷಣ ಸ್ಥಳೀಯವಾಗಿರಲಿ ಅಥವಾ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಒಂದ್ ಕಡೆ ರಾಜಕಾರಣಿಗಳು ಅಲರ್ಟ್ ಆಗಿಬಿಡ್ತಾರೆ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಸಾರ್ವಜನಿಕ ವಲಯದಲ್ಲಿ ಹೆಸರು ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಂಥದ್ದು ಒಂದು ಘಟನೆನಾ ಅಂತ? ಯಾಕಂದ್ರೆ ಚಿಕ್ಕಬಳ್ಳಾಪುರದ ಸ್ಥಳೀಯ ಚುನಾವಣೆ ಅಂದ ತಕ್ಷಣ ಅಲ್ಲಿ ಹೆಲ್ಮೆಟ್ಗಳ ವಿತರಣೆ ಆಗ್ತಿದೆ. ಏನಿದೆ ರಾಮು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಕ್ಷೇತ್ರಾದ್ಯಂತ 40,000ಕ್ಕೂ ಹೆಚ್ಚು ಹೆಲ್ಮೆಟ್ನ ನಾವು ಕೊಡ್ತೀವಿ ಅನ್ನುವಂಥ ಗುರಿ ಹೊಂದಿದ್ದೀವಿ ಅಂತ ಮಾತನಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೆಲ್ಮೆಟ್ ಪಾಲಿಟಿಕ್ಸ್ ಆರಂಭವಾಯ್ತಾ ಅಂತ? ಚುನಾವಣೆ ಸಿದ್ಧತೆಯಲ್ಲಿ ರಾಜಕಾರಣಿಗಳು ಒಂದೊಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತಲೇ ಹೇಳಬಹುದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾರ್ವಜನಿಕ ಸೇವೆಗೆ ಇದು ದಿಢೀರ್ ಕಾರಣವಾಗಿದೆ. ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಸವಾರರಿಗೆ ಹೆಲ್ಮೆಟ್ ವಿತರಣೆ ಆಗ್ತಿದೆ. ಮುಂಬರುವ ಚುನಾವಣೆಗಳನ್ನ ಹೇಗೆ ಎದುರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಅನೇಕ ತಂತ್ರಗಳನ್ನ ರೂಪಿಸ್ತಾರೆ ರಾಜಕಾರಣಿಗಳು. ಅಂಥದ್ದೇ ಒಂದು ಹೆಲ್ಮೆಟ್ ಪಾಲಿಟಿಕ್ಸ್ ಚಿಕ್ಕಬಳ್ಳಾಪುರದಲ್ಲಿ ಜೋರಾಗಿ ಸದ್ದು ಮಾಡ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯ ಅನ್ನುವಂಥ ಆದೇಶ ಹೊರಡಿಸಿದ ಬೆನ್ನಲ್ಲೇ ಇದೀಗ ಮುಂಬರುವ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಅದನ್ನು ಗಮನದಲ್ಲಿರಿಸಿಕೊಂಡು ಸವಾರರಿಗೆ ಹೆಲ್ಮೆಟ್ ವಿತರಣೆ ಮಾಡ್ತಿರೋ ಅಂಥದ್ದು.